ಹಾಯ್ ಗೈಸ್, ಇವತ್ತು ಮಾತ್ರ ಜೂನಿಯರ್ NTR ಅಪ್ಕಮಿಂಗ್ ಮೂವಿ ದೇವರದು ಒಂದು ಪ್ರೀ ಇವೆಂಟ್ ಫಂಕ್ಷನ್ ಆಗಿತ್ತು ಹೈದರಾಬಾದ್ನಲ್ಲಿ ನೋವೋಟೆಲ್ ಹೋಟೆಲ್ನಲ್ಲಿ. ಆ ಹೋಟೆಲ್ ಕೆಪಾಸಿಟಿ ಇತ್ತು 4 ಇಲ್ಕರ್ 5,000 ಮಂದಿ ಬರಬೇಕಿತ್ತು. ಬಟ್ ಅನ್ಎಕ್ಸ್ಪೆಕ್ಟೆಡ್ 5,000 ಮಂದಿ ಬಂದಂತ ಸಡನ್ಲಿ ಅದು ಫಂಕ್ಷನ್ ಕ್ಯಾನ್ಸಲ್ ಆಯಿತು. ಇಲ್ಲಿ ಫ್ಯಾನ್ಸ್ಗಳು ಜೂನಿಯರ್ NTR ಫ್ಯಾನ್ಸ್ಗಳು ಹರ್ಟ್ ಆದರು. ಯಾಕೆ ಫಂಕ್ಷನ್ ಮಾಡಿ ನೀವು, ನಾವು ಎಲ್ಲೆಷ್ಟು ದೂರ್ಲಾಸ್ ಬಂದಿವಿ, ನಾವು ಯಾವ ಬೇರೆ ಬೇರೆ ಸ್ಟೇಟ್ಲಾಗ ನಾವು ಬಂದಿವಿ ಜೂನಿಯರ್ NTR ಫ್ಯಾನ್ಸ್ ಲೈಕೇನೋ ಅಂತ ಈ ಥರ ಥೋಡೆ ಫ್ಯಾನ್ಸ್ಗಳು ಸಿಟ್ಟಿಗೆ ಬಂದರು. ಬಟ್ ಇಲ್ಲಿ ಜೂನಿಯರ್ NTR ಒಂದು ವೀಡಿಯೋ ಮಾಡಿ ರಿಲೀಸ್ ಮಾಡಿದ್ರು. ನಿಮ್ಗಿಂತ ಜಾಸ್ತಿ ನಾ ಹರ್ಟ್ ಆಗಿನಿ, ಇದು ಇವೆಂಟ್ ಆಗಲಿಲ್ಲ ಅಂತಂದ್ರು ಅವರು. ಇದೊಂದು ಪಾಯಿಂಟ್ ನನಗೆ ಇಷ್ಟ ಆಗಿತ್ತು. ಬಟ್ ಇಲ್ಲಿ ದೇವರ ಪ್ರೀ ರಿಲೀಸ್ ಇವೆಂಟ್ ಜರಗకపోవటం ಕ್ಯಾನ್ಸಲ್ ಅವಟం ಜಾನಿ ಕಪೂರ್ನು ಒಂದು ವೀಡಿಯೋ ಮಾಡಿ ಅವ್ರನ್ನೂ ಒಂದು ಮಾತು ಅವ್ರನ್ನೂ ಅಂದರು, ಇದು ಇವೆಂಟಲ್ಲಿ ನನಗೂ ಸ್ಯಾಡ್ ಅಂತಂದರು. ಬಟ್ ನಾವು ಮಾತಾಡ್ಬೇಕಂದ್ರು ಯಾವಾಗಲೂ ಜೂನಿಯರ್ NTRಗೆ ಇದು ಪ್ರಾಬ್ಲಮ್ ಆಗತ್ತದ. ಆ್ಯನಿಮಲ್ ಮೂವಿಗೂ ಅವ್ರು ಪ್ರಮೋಷನ್ ಬರ್ಲಿದ್ರು, ಅವಾಗೂ ಅದು ಕ್ಯಾನ್ಸಲ್ ಆಯಿತು. ಮತ್ತು ಇದು ಮೂವಿಗೂ ಪ್ರಮೋಷನ್ ಕ್ಯಾನ್ಸಲ್ ಆಯಿತು. ಯಾಕಲ್ಲದ ಕಾಮೆಂಟ್ ಮಾಡಿ ಹೇಳ್ರಿ. ಗಣಪತಿ ವಿಸರ್ಜನೆ ಇತ್ತಲ್ಲ, ತೋರಿಸಲಿಕ್ಕೆ ನಮಗೆ ಎಲ್ಲಿ ಓಪನ್ ಪ್ಲೇಸ್ನಲ್ಲಿ ಸಿಗಲಿಲ್ಲ. ನಮಗೂ 4,50,000 ಮಂದಿ ಬಂದಿತ್ತು. 6 ವರ್ಷ ಆದಮೇಲೆ ಇದು ಮೂವಿ ಬರ್ಲತ್ತದ. ವೆಲ್ ಆ್ಯಕ್ಚುಲಿ ಇದು ಮ್ಯಾನೇಜ್ಮೆಂಟ್ ಯಾರು ಮಾಡ್ಲತ್ತಿರೋ, ರೇಷ್ ಮೀಡಿಯಾ ಕಂಟ್ರೋಲ್ ಮಾಡ್ಲತ್ತಿದ್ದು ಮ್ಯಾನೇಜ್ಮೆಂಟ್ ಎಲ್ಲ ಮಾಡ್ಲತ್ತಿರೋ ಅವರು. ಬಟ್ ಅವ್ರನ್ನೂ ಒಂದು ಪಾಲಿಸಿ ಅವ್ರು ಅಂದ್ಬಿಟ್ರು ಟ್ವೀಟ್ ಮಾಡಿಸಿ. ಅನ್ಎಕ್ಸ್ಪೆಕ್ಟೆಡ್ ಇತ್ತು, ನಮಗೂ ಇಷ್ಟನ್ನ ಪಬ್ಲಿಕ್ ಬರ್ತಾರಂತು ನಾವು ಅನ್ಕೊಂಡಿಲ್ಲ. ಬಟ್ ಪಬ್ಲಿಕ್ ಬಂತು, ಕಂಟ್ರೋಲ್ ಮಾಡ್ಲಿಕ್ಕೆ ನಮಗೆ ಆಗಲಿಲ್ಲ. ಇಲ್ಲಿ ಪೊಲೀಸ್ನೂ ಅಲ್ಲತ್ತಿರು ಇದು ಇವೆಂಟ್ ಕ್ಯಾನ್ಸಲ್ ಆಗ್ಯದ, ಮನೆಗೆ ಹೋಗ್ರಿ ಅಂತ ಅಲ್ಲತ್ತಿರಂದ್ರು ಪಬ್ಲಿಕ್ ಹೋಗಲಾಗಿತ್ತು. ಫ್ಯಾನ್ಸ್ಗಳು ಅಷ್ಟು ಕ್ರೇಜಿಲೆಸ್ ವೇಟ್ ಮಾಡ್ತಿರು. NTR ಯಾವಾಗ ಬಂದು ಮಾತಾಡಿದ್ರ, ಜಾನಿ ಕಪೂರ್ ಯಾವಾಗ ಬಂದು ಮಾತಾಡಿದ್ರ, ಕೋಟಲ ಶಿವ ಬಂದು ಈ ಮೂವಿ ಬಗ್ಗೆ ಏನು ಮಾತಾಡ್ದ. ವೆಲ್ ಇವೆಂಟ್ದಾಗ ಅದೇ ಮಾತಾಡ್ತಾರೆ, ಈ ಮೂವಿ ಬಗ್ಗೆ ನಾವು ಹಿಂಗೆ ತೆಗ್ದೀವಿ, ಅದು ಸ್ಟೋರಿ ಮಾಡಿ ಇದು ಮಾಡಿ ಅಂತ ಎಲ್ಲ ಡಾಕ್ಟ್ರಲ್ಲಿ ಇದೇ ಮಾತು ಹೇಳ್ತಾರೆ. ಬಟ್ NTRಗೆ ನೋಡ್ಬೇಕಂತ ಇಷ್ಟು ಫ್ಯಾನ್ ಫಾಲೋಯಿಂಗ್ ನಿನ್ನೆ ಬಂದಿತ್ತು. ಬಟ್ ಈಗ ఈవెంట్ ಅಂತ నెక్స్ట్ ಆಗಲ್ಲ, ಡೈರೆಕ್ಟ್ ಮೂವಿ ರಿಲೀಸ್ ಆಗ್ತದ. నాకు ఇంకా చాలా బాధగా ఉంటుంది 27ಕ್ಕೆ. ಬಟ್ ಇವತ್ತು ಬುಕಿಂಗ್ ಚಾಲು ಆತ. NTR ಅವರು ಫ್ಯಾನ್ ಇದ್ದನು, ಒಂದು ಹುಡುಗಿತ್ತು, ಅವನಿಗೆ ಹೆಲ್ತ್ ಇಶ್ಯೂ ಏನೋ ಇತ್ತಂತ. ವಿಡಿಯೋ ರೀಸೆಂಟ್ಲಿ ಬಂದಿತ್ತು ಅದು ಹೊರಗೆ. ತೋ NTR ಅವ್ರ ಬಗ್ಗೆದಾಗ ತಿಳ್ಕೊಂಡ್ರ ಅವ್ನಿಗೆ ಏನು ಹೆಲ್ತ್ ಇಶ್ಯೂ ಅದ ಅವೆಲ್ಲ ಅಂತ. ವೆಲ್ ನೋಡಮ್ ಅವ್ನ ಟ್ರೀಟ್ಮೆಂಟ್ ಹೆಂಗಾಗಿದೆ ಮತ್ತು ಇದು ಮೂವಿ ನೋಡ್ಲಿಕ್ಕೆ ಹೆಂಗೆ ಬರ್ತಾರೆ ಅವರು. ಯಾಕಂದ್ರೆ ಕ್ರೇಜಿನೆಸ್ ಇತ್ತು NTR ಅವರಿಗೆ. ಇವತ್ತು ಈವ್ನಿಂಗ್ ಇದು ಬುಕಿಂಗ್ ಚಾಲು ಆತವ. ಬಟ್ ನಿನ್ನೆ ಒಂದು ಸೆಕೆಂಡ್ ಟೈಲರ್ ರಿಲೀಸ್ ಆಗಿಲ್ಲ. ಸ್ವಲ್ಪ ನನಗೆ ಟೈಲರ್ ಅಂತ ಎಕ್ಸೈಟ್ಮೆಂಟ್ ನನಗೆ ಅನಿಸ್ಲಿಲ್ಲ. ವೆಲ್ ನೋಡಮ್ ಇದು ಮೂವಿ ಬರಲತ್ತ 4 ದಿನದಾಗೆ. ತೋ ನೆಕ್ಸ್ಟ್ ನಾವು ಮಾತ್ರ ಮಹೇಶ್ ಬಾಬು SSMB 29 ಮೂವಿ ಬಗ್ಗೆದಿಗೆ ಒಂದು ಮಹೇಶ್ ಬಾಬುದು ಒಂದು ನ್ಯೂ ಲುಕ್ ಇಲ್ಲಿ ರಿವೀಲ್ ಆಗಿದೆ. ತೆಲಂಗಾಣ ಸ್ಟೇಟ್ CM ರೇವಂತ್ ರೆಡ್ಡಿ ಸಂಗಟ ಒಂದು ಪೋಸ್ಟರ್ ಅಂತ ಹೊರಗೆ ಬಂದದ. ವೆಲ್ ಅದು ಲುಕ್ ನನಗೆ ಅನ್ಸ್ಲತ್ತದ. ಈ ಸಾರಿ ಮಹೇಶ್ ಬಾಬು ಅವ್ರ ಲೈಫ್ನಾಗೆ ಅಂತಿನ, ಅವ್ರ ಲೈಫ್ನಾಗೆ ಇಲ್ಲಿ ಮಾಸ್ ಲುಕ್ನಾಗ ಅವ್ರು ಕಾಣ್ಲತ್ತಾರ. ವೆಲ್ ಪೂರಾ ದಾಡಿ ಎಲ್ಲ ಕೂದಲೆಲ್ಲ ಬೆಳೆಸ್ಯಾರ. ನನಗೆ ಅನ್ಸಾರ ಒಂದು ಅಡ್ವೆಂಚರ್ ಮೇಲೆ ಇದು ಮೂವಿ ಬರ್ಲತ್ತದ. ವೆಲ್ ಈ ವರ್ಷ ಒಳಗೆ ಇದು ಮೂವಿ ಸಟ್ ಮೇಲೆ ಓದ್ತಿರ್ಬೇಕದೊಂದು ಪಾಯಿಂಟ್ ನನಗೆ ಅನ್ಸದ. ವೆಲ್ ಇದೆಲ್ಲ ಕೆಳಗಿಸಿ ನಿಮಗೆ ಅನ್ಸೋದು ಕಾಮೆಂಟ್ ಮಾಡಿ. ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.